ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಸ್ವಲ್ಪ ಚೆನ್ನಾಗಿದ್ದೀನಿ, ಸ್ವಲ್ಪ ಚೆನ್ನಾಗಿಲ್ಲ. ಬಿಕಾಸ್ ವೆದರು ಒಂದೊಂದು ದಿನಕ್ಕೆ ಒಂದೊಂದು ಥರ ಚೇಂಜ್ ಆಗ್ತಾ ಇರೋದ್ರಿಂದ ನನ್ನ ಗಂಟ್ಲು, ಶೀತ, ತಲೆ, ಬೆನ್ನು ಎಲ್ಲ ನೋವು ಬಂದಿದೆ. ಸೊ ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗಿದ್ದೀನಿ, ಒಂದು ಸ್ವಲ್ಪ ಚೆನ್ನಾಗಿಲ್ಲ. ಮತ್ತು ಇವತ್ತು ಬಂದು ಮಂಡೇ, ಅದೇನೋ ಗೊತ್ತಿಲ್ಲ, ಕೋಇನ್ಸಿಡೆನ್ಸು ಅಥವಾ ಕಾಕತಾಳಿ ಏನೋ ಅಂತಾರಲ್ಲ, ಆ ರೀತಿ ನಾನು ಲಾಸ್ಟ್ ಬ್ಲಾಗ್ ಮಾಡಿರೋದು ಕೂಡ ಮಂಡೇ, ಇವತ್ತು ಮಾಡ್ತಾ ಇರೋದು ಕೂಡ ಮಂಡೇದೇ. ಅದೇನೋ ಗೊತ್ತಿಲ್ಲ, ಮಂಡೇನೇ ಬೇಗ ಎಚ್ಚರ ಆಗುತ್ತೆ, ಬೇಗ ಕೆಲಸ ಮಾಡಬೇಕು ಅಂತ ಫೀಲ್ ಬರುತ್ತೆ, ಒಂದು ಎನರ್ಜಿ ಇರುತ್ತೆ. ಬಾಕಿ ದಿನಗಳೆಲ್ಲ ಎನರ್ಜಿ ಇರಲ್ಲ. ಐ ಥಿಂಕ್ ಸೊ. ಏನು ವೀಕ್ ಸ್ಟಾರ್ಟಲ್ಲಿ ಫಸ್ಟ್ ಡೇ ಮಂಡೇ ಅಲ್ವಾ, ಸೊ ಹಾಗಾಗಿ ಅಷ್ಟು ಎನರ್ಜಿ ಇರುತ್ತೆ. ಹೋಗ್ತಾ ಹೋಗ್ತಾ ಎನರ್ಜಿ ಕಡಿಮೆ ಆಗಿಬಿಡುತ್ತೆ ಅಂತ ನನಗನ್ಸುತ್ತೆ. ಮತ್ತು ಇವತ್ತು ಕೂಡ ಬೇಗನೆ ಎದ್ದೆ. 5:30ಗೆ ಎದ್ದೆ. ಆ್ಯಕ್ಚುಲಿ 5 ಗಂಟೆಗೆ ಅಲಾರಾಮ್ ಕೂಡಿಸಿದ್ದೆ. 30 ಮಿನಿಟ್ಸ್ ಡಿಲೇ ಮಾಡಿ ನಾನು 5:30ಗೆ ಎದ್ದಿದ್ದೀನಿ. ಮತ್ತು ಒಂದು ಸ್ವಲ್ಪ ಗಂಟ್ಲಲ್ಲಿ ಕ್ರ್ಯಾಕಿನೆಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಾತಾಡ್ತಾ ಅನ್ನೋದೆಲ್ಲ ಬರುತ್ತೆ. ಯಾರೂ ಇರಿಟೇಟ್ ಆಗಬೇಡಿ, ಬಿಕಾಸ್ ನಾನು ಕಂಟಿನ್ಯೂಯಸ್ ಆಗಿ ಮಾತಾಡಬೇಕು. ಕಟ್ ಮಾಡಿ ಮಾತಾಡಿದ್ರೆ ಅದು ಒಂದು ಏನು ಫೀಲ್ ಬರಲ್ಲ. ಮತ್ತು ಮಾತಾಡಬೇಕಾದ್ರೂ ಈ ಥರ ಆಗುತ್ತೆ. ಏನು ಮಾಡಲಿ, ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ. ಸೊ ಇವತ್ತಿನ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಅಪರೂಪಕ್ಕೆ ಕೋಳಿ ಕೂಗೋದನ್ನು ಕೇಳಿಸ್ಕೊಂಡೆ. ಆ್ಯಕ್ಚುಲಿ ಚಿಕ್ಕವರಿದ್ದಾಗ ಅಂದರೆ ಸ್ಟೂಡೆಂಟ್ಗಳಾಗಿದ್ದಾಗ ನಾವು ಬೇಗ ಎದ್ದೇಳ್ತಿದ್ದೆ ಅಲ್ವಾ, ಆವಾಗ ಕೇಳಿಸ್ಕೊತಿದ್ದೆ. ಬಟ್ ಇವಾಗೆಲ್ಲ ನಾನು ಕೋಳಿ ನೋಡ್ತಾ ಇರೋದೇ ತೀರಾ ಕಡಿಮೆ. ಅಂದರೆ ಚಿಕನ್ ತಿನ್ನೋದೆಲ್ಲ ನೋಡ್ತೀನಿ, ಬಟ್ ಜೀವಂತವಾಗಿ ಓಡಾಡೋ ಈ ಮನೇಲೆಲ್ಲ ಸಾಕ್ತಿದ್ರಲ್ವ ಅವಾಗೆಲ್ಲ, ಆ ಥರ ಕೋಳಿಗಳನ್ನ ನೋಡೋದೇ ಅಪರೂಪ ಆಗಿದೆ. ಇಲ್ಲಿ ಯಾರು ಸಾಕಿದ್ದಾರೆ ನನಗಂತೂ ಗೊತ್ತಿಲ್ಲ. ಬಟ್ ನಾನು ಕರೆಕ್ಟಾಗಿ ಕೋಳಿ ಕೂಗಿದ್ದು 6 ಗಂಟೆಗೆ. ನಾನು 5:30ಇಂದ 6 ಗಂಟೆ ತನಕ ಒಳಗಡೆನೇ ಇದ್ದೆ. ಅಂದರೆ ಬಾಗಿಲು ತೆಗೆದು ನೋಡಿದೆ, ಸ್ವಲ್ಪ ಕತ್ಲೆ ಇತ್ತು, ಇನ್ನೂ ಯಾರೂ ಎದ್ದಿರಲಿಲ್ಲ. ಐ ಥಿಂಕ್ ಸೊ ಎದ್ದಿದ್ರು ಅನಿಸುತ್ತೆ, ಬಟ್ ಯಾರೂ ಹೊರ್ಗಡೆ ಬರಲ್ಲ. ಯಾಕಂದರೆ ಜನ ಯಾರೂ ಓಡಾಡಲ್ಲ, ಸ್ವಲ್ಪ ಕತ್ಲೆ ಇರುತ್ತೆ ಮತ್ತು ಚಳಿ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಯಾರೂ ಹೊರ್ಗಡೆ ಬಂದಿರಲಿಲ್ಲ. ನಾನು ಡೋರ್ ತೆಗೆದು ನೋಡಿದೆ, ಯಾಕೋ ಸ್ವಲ್ಪ ಭಯ ಆಯಿತು. ಅದಕ್ಕೆ ಬಾಗಿಲು ಹಾಕ್ಕೊಂಡು ಫಸ್ಟು ಒಳಗಡೆ ಕೆಲಸ ಮುಗಿಸ್ಕೊಳ್ಳೋಣ, ಆಮೇಲಿಂದ ಹೊರ್ಗಡೆ ಬಾಗಿಲು ತೊಳೆದ್ರಾಯ್ತು ಅಂತ ಅಂದ್ಬಿಟ್ಟು ಇದು ಮಾಡಿದೆ. ಕರೆಕ್ಟಾಗಿ ಕೋಳಿ 6 ಗಂಟೆಗೆ ಕೂಗ್ತಾಯಿತ್ತು. ನನಗೊಂಥರ ಖುಷಿ ಆಯಿತು, ಯಾಕೆಂದರೆ ತುಂಬ ದಿನ ಆದಮೇಲೆ ಕೋಳಿ ಕೂಗೋದನ್ನು ಕೇಳಿಸ್ಕೊಂಡಿದ್ದೀನಿ. ಕೋಳಿ ಕೂಗೋ ಟೈಮಲ್ಲಿ ಎದ್ದಿದ್ದೀನಲ್ಲ ಅನ್ನೋದು ಕೂಡ ಒಂಥರ ಖುಷಿ ಆಯಿತು. ಅದೆಲ್ಲ ಆದಮೇಲೆ ಮನೆ ಕೆಲಸ ಮುಗಿಸ್ಕೊಂಡೆ. ಫಸ್ಟೇ ಬಾಗಿಲು ತೊಳಿತಿದ್ದೆ, ಸ್ಟಾರ್ಟಿಂಗೆಲ್ಲ ಎದ್ದ ತಕ್ಷಣ ಬಾಗಿಲು ತೊಳಿತಿದ್ದೆ. ಬಟ್ ಇವಾಗ ಎದ್ದ ತಕ್ಷಣ ತಣ್ಣೀರು ಮುಟ್ಟಿದ್ರೆ ಒಂದು ಸ್ವಲ್ಪ ಶೀತ ಅದೆಲ್ಲ ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಹೆದ್ರುಕೊಂಡು ಫಸ್ಟು ಮನೆ ಕೆಲಸಗಳನ್ನ ಮುಗಿಸ್ಕೊಂಡೆ. ಮನೆ ಕೆಲಸ ಎಲ್ಲ ಮುಗಿಸಿ ಹೊರಗಡೆ ಹೋದಾಗ ನಾನು ಎದ್ದಿದ್ದಕ್ಕೂ ಇವಾಗೂ ಒಂದು ಸ್ವಲ್ಪ ಬೆಳಕು ಬಂದಿತ್ತು. ಮತ್ತು ಹಾಲು ಕರೆಯೋರೆಲ್ಲ ಎದ್ದಿದ್ರು. ಸೊ ಒಂದು ಸ್ವಲ್ಪ ಜನ ಮಾತಾಡ್ತಿದ್ದೆಲ್ಲ ಕೇಳಿಸ್ತಿತ್ತಲ್ಲ ಅಂತ ಅಂದ್ಬಿಟ್ಟು ಇವಾಗ ಬಾಗಿಲನ್ನ ತೊಳೆದೆ. ಸ್ಟಾರ್ಟಿಂಗ್ ಎಲ್ಲ ಮನೆ ಕೆಲಸ, ಬಾಗಿಲು ಕೆಲಸ, ನಂದು ಪರ್ಸ್ನಲ್ ಕೆಲಸ ಅದೆಲ್ಲ ಮುಗಿಸ್ಕೊಂಡು ನಾನು ಹೋಗೋದೆ ನೆಕ್ಸ್ಟು ಕಿಚನ್ಗೆ. ಸ್ಟಾರ್ಟಿಂಗ್ ಹೋಗಲ್ಲ ನಾನು. ವಾರ ಏನಾದರೂ ಅಕಸ್ಮಾತು ಡೀಪಾಗಿ ಮಾಡ್ತಾಯಿದ್ದೀನಿ ಅಂತ ಅಂದರೆ ನಾನು ಸ್ನಾನ ಮಾಡೋದಕ್ಕಿಂತ ಮುಂಚೆ ಅಥವಾ ದೀಪ ಹಚ್ಚೋದಕ್ಕಿಂತ ಮುಂಚೆ ಗ್ಯಾಸ್ನ ಆನ್ ಮಾಡಲ್ಲ, ನೀರನ್ನು ಕೂಡ ಕಾಯಿಸ್ಕೊಂಡು ಕುಡಿಯಲ್ಲ. ಬಟ್ ಮಂಡೇ ನಮಗೆ ಮನೆ ದೇವ್ರ ವಾರ ಅಥವಾ ಸ್ಟ್ರಿಕ್ಟಾಗಿ ಮಾಡೋ ವಾರ ಆ ಥರ ಏನಿಲ್ಲ. ಮಾಮೂಲಿ ದೀಪ ಹಚ್ಚುತ್ತೀನಿ, ಯಾಕೆಂದರೆ ಇವಾಗ ಶನಿವಾರ ಸೃಷ್ಟಿ ಕೂಡ ಆಯ್ತಲ್ವ, ಆವಾಗಲೇ ವಾರ ಮಾಡಿದ್ದೆ. ಸೊ ಇವತ್ತು ಬರೀ ದೀಪ ಹಚ್ಚೋದು ಅಷ್ಟೇ. ಸೊ ಹಾಗಾಗಿ ಸ್ವಲ್ಪ ಗ್ರೀನ್ ಟೀನ ಇಟ್ಕೊಂಡು ಕುಡಿತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಏರ್ ಪ್ಯಾಕ್ನ ಕೂಡ ಮಾಡ್ಕೊತಾ ಇದ್ದೀನಿ. ಅಂದರೆ ಒಂದು ಏರ್ ಜೆಲ್ ಥರ, ಮಾಮೂಲಿ ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಅದ್ರ ಜೊತೆಗೆ ಇವತ್ತೊಂದು ಸ್ವಲ್ಪ ಬೆಂಡೆಕಾಯಿನ ಹಾಕ್ಕೊಂಡಿದ್ದೀನಿ. ಯಾಕೋ ಕೂದಲು ಸಿಕ್ಕಾಪಟ್ಟೆ ರಫ್ ಆಗ್ತಾಯಿದೆ ಅನ್ನಿಸ್ತಾ ಇದೆ. ಶಾಂಪು ಸ್ವಲ್ಪ ನಂದು ಕೂದಲು ತಿನ್ನಾಗಿದೆ, ಅಷ್ಟು ಇದಿಲ್ಲ, ದಪ್ಪ ಇಲ್ಲ. ಸೊ ನಾನು ಜಾಸ್ತಿ ಶಾಂಪೂನ ಯೂಸ್ ಮಾಡ್ತಾಯಿದ್ದೀನಿ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಎಲ್ಲೋ ಕೂದಲು ಒಂದು ಕಡೆ ರಫ್ ಆಗ್ತಾಯಿದೆ ಮತ್ತು ಫಾಲ್ ಕೂಡ ಆಗ್ತಾಯಿದೆ ಜಾಸ್ತಿ. ಸೊ ಹಾಗಾಗಿ ಒಂದು ಸ್ವಲ್ಪ ಕೇರ್ ಮಾಡೋಣ ಅಂತ ಹೇಳಿ ಇವತ್ತು ಬೆಂಡೆಕಾಯಿ ಜೆಲ್ ಥರ, ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ ಜೊತೆಗೆ ಸ್ವಲ್ಪ ಬೆಂಡೆಕಾಯಿ ಒಂದೆರಡು ಚಿಕ್ಕದು ಕಟ್ ಮಾಡಿ ಹಾಕ್ಕೊಂಡು ಏರ್ಗೆ ಹಚ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದು ಸ್ವಲ್ಪ ಕಷ್ಟ, ಯಾಕೆಂದರೆ ಬೆಳಿಗ್ಗೆನೇ ಎದ್ದಿರೋ ಟೈಮಲ್ಲಿ ಈ ಥರ ಜೆಲ್ಲೆಲ್ಲ ಹಾಕ್ಕೊಂಡಾಗ ತಲೆ ಸಿಕ್ಕಾಪಟ್ಟೆ ಇಟ್ಕೊಬಿಡುತ್ತೆ, ಆಗೋದಿಲ್ಲ. ನಾನು ಆ್ಯಕ್ಚುಲಿ ಇವತ್ತು ಎಣ್ಣೆ ಹಚ್ಚೋಣ ಅಂತ ಅಂದ್ಕೊಂಡೆ. ತುಂಬ ದಿನ ಆಗಿತ್ತು ಫ್ಲ್ಯಾಕ್ಸ್ ಸೀಡ್ಸ್ ಅದು ಜೆಲ್ ಹಾಕ್ಕೊಂಡು. ಸೊ ಇವತ್ತು ಹೆಡ್ ಬಾತ್ ಇದೆ ಅಲ್ವಾ, ಸೊ ಇದನ್ನು ಹಚ್ಕೊಳ್ಳೋಣ, ನೆಕ್ಸ್ಟ್ ಟೈಮ್ಗೆ ಎಣ್ಣೆ ಹಚ್ಕೊಂಡ್ರಾಯ್ತು ಅಂತ ಇವತ್ತು ಇದನ್ನು ಹಚ್ಕೊಂಡೆ. ಯಾಕೋ ತಲೆ ಇಟ್ಕೊಂಡ್ಬಿಡ್ತು, ಅದಕ್ಕೆ ಸ್ವಲ್ಪ ಸ್ಪೆಕ್ಸ್ ಕೂಡ ಹಾಕ್ಕೊಂಡಿದ್ದೆ.
ಇನ್ನು ಇವತ್ತಿನ ತಿಂಡಿಗೆ ಚಪಾತಿ ಮತ್ತು ಕಾಲಿಫ್ಲವರು ಮಸಾಲ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಗೋಧಿ ಹಿಟ್ಟು ತಂದಿರೋದು ಓಪನ್ನೇ ಮಾಡಿರಲಿಲ್ಲ. ಅದನ್ನೆಲ್ಲ ಓಪನ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಈಗ ಏರ್ಗೆ ಹಾಕಿರೋ ಜೆಲ್ಲು ಡ್ರೈ ಆಗೋ ತನಕ ಏನಾದರೂ ಅಡುಗೆದು ಮುಂದೆನೇ ಮಾಡ್ಕೊಳ್ಳೋ ಕೆಲಸ ಇದ್ದರೆ, ಅಂದರೆ ಮುಂಚಿತವಾಗೇ ಮಾಡ್ಕೊಳ್ಳೋ ಕೆಲಸ ಇದ್ದರೆ ಮಾಡ್ಕೊಬಿಡೋಣ ಅಂತ ಹೇಳಿ ಫಸ್ಟು ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟು ನಾನು ಕಾಲಿಫ್ಲವರ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಇಟ್ಬಿಟ್ಟು ಹೋದರೆ, ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಚಪಾತಿ ಹಿಟ್ಟು ನೀಟಾಗಿ ಸಾಫ್ಟಾಗಿ ಆಗಿರುತ್ತೆ. ಮತ್ತು ಈ ಕೆಲಸನೂ ಒಂದು ಆಗುತ್ತೆ ಅಂತ ಹೇಳಿ ಎಲ್ಲನೂ ಹಚ್ಚಿಟ್ಟು ರೆಡಿ ಮಾಡಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ನನಗೇನದಂದರೆ ಅದೊಂದು ಡಿಸೀಸ್ ಅಂತಲೇ ಹೇಳ್ಬೋದು. ಯಾವಾಗಲೂ ಕಿಚನು ನೀಟಾಗಿ ಕಾಣಿಸ್ಬೇಕು. ಪಾತ್ರೆ ಒಂದೆರಡು ಇದ್ದರೂ ಬೇಗ ತೊಳೆದ್ಬಿಡೋದು, ಅಥವಾ ಏನಾದರೂ ಹಚ್ಚಿರೋದು ಸಿಪ್ಪೆಗಳೇನಾದ್ರು ಇದ್ದರೆ ಅದನ್ನು ಅಲ್ಲಿಂದಲ್ಲೇ ಕ್ಲೀನ್ ಮಾಡ್ಕೊಂಬಿಡ್ಬೇಕು. ಆವಾಗೇ ಅಡುಗೆ ಮನೆ ಕ್ಲೀನಾಗಿರುತ್ತೆ ನನ್ನ ಪ್ರಕಾರ. ಸೊ ನಾನು ಅವಾಗೇ ಎಲ್ಲ ಕ್ಲೀನು ಮಾಡ್ಕೊಬಿಡ್ತೀನಿ. ಇನ್ನು ಅದೆಲ್ಲ ಆದಮೇಲೆ ನೆಕ್ಸ್ಟು ಸ್ನಾನ ಮಾಡಿಕೊಂಡು ದೀಪ ಎಲ್ಲ ಹಚ್ಚಿ ಮನೆಗೆ ಸ್ವಲ್ಪ ಧೂಪ ಎಲ್ಲ ಹಾಕಿದ್ದೀನಿ. ಒಂದು ಸ್ವಲ್ಪ ಫ್ರೆಶ್ ಫೀಲ್ ಆಗಲಿ ಅಂತ. ಯಾಕೆಂದರೆ ಇವತ್ತು ಬೆಳಗ್ಗೆನೇ ಎದ್ದಿರೋದು, ಅದಂತೂ ಫ್ರೆಶ್ ಇದ್ದೇ ಇರುತ್ತೆ. ಸೊ ಇದ್ರದ್ದು ಸ್ವಲ್ಪ ಫೀಲ್ ಆಗಲಿ ಅಂತ ಹೇಳಿ ಮನೆಗೆಲ್ಲ ಧೂಪನ ಇಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಪೂಜೆ ಎಲ್ಲ ಮಾಡಿ ಧೂಪ ಎಲ್ಲ ಹಾಕಾದ್ಮೇಲೆ ಇಲ್ಲಿ ಅಡುಗೆಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಕಾಲಿಫ್ಲವರ್ಗೆ ಸಾಲ್ಟ್ ಮತ್ತು ಟರ್ಮರಿಕ್ ಪೌಡರ್ನ ಹಾಕಿ ಸ್ವಲ್ಪ ಬಿಸಿ ನೀರಲ್ಲಿ ಕುದಿಸ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲೊಂದು ಕಡೆ ಗ್ರೇವಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಈರುಳ್ಳಿ, ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಸ್ವಲ್ಪ ಸೋಂಪು ಮತ್ತು ಜೀರಿಗೆನ ಹಾಕ್ಕೊಂಡು ನೀಟಾಗಿ ಒಂದು 2-3 ನಿಮಿಷ ಫ್ರೈ ಮಾಡಿಕೊಂಡು, ನಾನಿಲ್ಲಿ ಒಂದು ದೊಡ್ಡ ಟೊಮೆಟೊನ ತಗೊಂಡಿದ್ದೀನಿ. ಅದನ್ನು ಕೂಡ ನೀಟಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಬೇಕು. ನೀಟಾಗೆಲ್ಲ ಫ್ರೈ ಆದಮೇಲೆ ಒಂದು ಜಾರಿಗೆ ಹಾಕಿ ಅದು ತಣ್ಣಗಾಗೋವರೆಗೂ ಇದ್ದು, ತಣ್ಣಗಾದಮೇಲೆ ನೀಟಾಗಿ ಫೈನ್ ಪೇಸ್ಟ್ನ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿ ಕಾಲಿಫ್ಲವರ್ ಕೂಡ ರೆಡಿ ಆಯಿತು. ಸ್ವಲ್ಪ ನೀಟಾಗಿ ಕುದಿಸ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡೆ. ಇನ್ನು ಅದೇ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಈರುಳ್ಳಿ, ಇದಕ್ಕೆ ಸ್ವಲ್ಪ ಚಿಕ್ಕದಾಗಿ ಹಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ನಾವೇನು ಗ್ರೇವಿ ರುಬ್ಬಿರ್ತೀವಿ ಅದನ್ನು ಹಾಕ್ಕೊಂಡು ಚಿಲ್ಲಿ ಪೌಡರು, ಗರಂ ಮಸಾಲ ಮತ್ತು ಕೊರಿಯಾಂಡರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಸಾಲ್ಟ್ ಮತ್ತು ಕರ್ಡ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ ನಾನು ಬಟಾಣಿ ನೆನೆಸಿದ್ದೆ, ಅದನ್ನು ಮರ್ತೇ ಹೋಗಿದ್ದೀನಿ. ಅದು ಆ್ಯಕ್ಚುಲಿ ಈರುಳ್ಳಿ ಫ್ರೈ ಮಾಡೋ ಟೈಮಲ್ಲೇ ಹಾಕಬೇಕಾಗಿತ್ತು, ಮರ್ತೋಗಿ ಆಮೇಲೆ ಲಾಸ್ಟಲ್ಲಿ ನೋಡಿದೆ, ಆವಾಗಲೇ ಹಾಕಿದೆ. ಏನಾಗಲ್ಲ, ನೈಟ್ ನೆನೆಸಿರೋದಲ್ವಾ, ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ ಬೇಯೋದಕ್ಕೆ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ನೂ ಹಾಕಿದ್ದೀನಿ. ಅದು ಕ್ಲಿಪ್ಪು ಮಿಸ್ ಆಗಿರಬೇಕು, ಮೋಸ್ಟ್ಲಿ ಕಾಣಿಸ್ತಿಲ್ಲ. ಸೊ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಸುಮಾರು ನಾವು 5-8 ನಿಮಿಷ ಕುದಿಸ್ಕೊಬೇಕು ಚೆನ್ನಾಗಿ ನೀಟಾಗಿ. ಅದು ಏನು ಕೋಸ್ತು ಸ್ಮೆಲ್ ಇರುತ್ತೆ ಅಲ್ವಾ, ಅದೆಲ್ಲ ನೀಟಾಗಿ ಹೋಗಿ ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ಕೊಂಡ್ರೆ, ಸಾಲ್ಟ್ ಬೇಕಾದರೆ ನೋಡ್ಕೊಂಡು ಹಾಕ್ಕೊಂಡ್ರೆ ಮಸಾಲ ಗ್ರೇವಿ ರೆಡಿಯಾಗಿ ಹೋಗ್ಬಿಡುತ್ತೆ ಕಾಲಿಫ್ಲವರ್ದು. ಇಲ್ಲಿ ಒಂದು ಸೀಬೆಕಾಯಿ ಕೂಡ ಇತ್ತು. ಆ್ಯಕ್ಚುಲಿ ಸೀಬೆಕಾಯಿನ ಅವಾಗೆಲ್ಲ ಎಷ್ಟು ಮರಗಳತ್ತು, ಎಷ್ಟು ಕದ್ದು ತಿಂದು ಅದೆಷ್ಟೆಷ್ಟು ತಿಂದು ಬಿಸಾಡ್ತಿದ್ವೋ. ಬಟ್ ಇವಾಗ 60 ರೂಪಾಯಿಗೆ ಬರೀ 2, 100 ರೂಪಾಯಿಗೆ ಬರೀ 3. ಯಪ್ಪ, ಏನು ಪ್ರಪಂಚ ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೋ ನನಗಂತೂ ಗೊತ್ತಿಲ್ಲ. ಮತ್ತು ಇಷ್ಟಿಷ್ಟು ದಪ್ಪ ಇರುತ್ತಲ್ಲ, ನಿಜವಾಗ್ಲೂ ನನಗೆ ಇದೆಲ್ಲ ನ್ಯಾಚುರಲ್ ಅಂತ ಅನ್ಸೋದೇ ಇಲ್ಲ. ಹೇಳಬೇಕು ಅಂದರೆ ಎಷ್ಟು ಗ್ರೀನ್ ಕಲರಾಗಿ ಯಾವ ಥರ ಇರ್ತಿತ್ತಂತ ಸೀಬೆಹಣ್ಣು. ಇವಾಗೆಲ್ಲ ಏನಪ್ಪ ಅಂತಾರೆ, ವ್ಯವಹಾರದ ಪರವಾಗೇ ನೋಡ್ತಾರೆ ಎಲ್ಲನೂ ಕೂಡ. ಆವಾಗೆಲ್ಲ ಇದ್ರ ವ್ಯಾಲ್ಯೂ ಗೊತ್ತಿರಲಿಲ್ಲ ನಮಗೆ ನಿಜವಾಗ್ಲೂ. ಅದೆಷ್ಟು ಬಿಸಾಡಿದ್ದೀವೋ, ಅದು ಯಾರ್ಯಾರು ಕೊಟ್ಟಿದ್ದೀವೋ, ಅದೇನೇನು ಮಾಡಿದ್ದೀವೋ ಗೊತ್ತಿಲ್ಲ. ಬಟ್ ಇವಾಗೆಲ್ಲ ಇದ್ರ ವ್ಯಾಲ್ಯೂಗಳು ಗೊತ್ತಾಗಿ ಇದ್ರ ಬೆಲೆ ಕೂಡ ಜಾಸ್ತಿ ಆಗ್ತಾಯಿದೆ. ಸೊ ನನಗೆ ಸುನಿ ದುಡ್ಡು ಕೊಟ್ಟು ತಗೋಬೇಕಾದ್ರೆ ಯಪ್ಪ ಸೀಬೆಕಾಯಿನೆಲ್ಲ ದುಡ್ಡು ಕೊಟ್ಟು ತಗೊತೀವ ಅಂತ ಅನ್ನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಮಕ್ಕಳು ಇನ್ನೂ ಯಾವ ರೀತಿ ಬದುಕಬೇಕಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಒಂದೊಂದು ಸಲ. ಸೊ ಅದನ್ನು ಸ್ವಲ್ಪ ಚಾಟ್ ಮಸಾಲ, ಚಿಲ್ಲಿ ಪೌಡರ್, ಸಾಲ್ಟ್ ಎಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡೋ ಥರ ಇಟ್ಬಿಟ್ರೆ ಅದು ನೀಟಾಗಿ ರುಚಿಯೆಲ್ಲ ಹಿಡ್ದಿರುತ್ತೆ. ಆಮೇಲೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ.
ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ಕಾಫಿ ಮಾಡಿ ಇಟ್ಟು ಕೊಟ್ಟು ಚಪಾತಿನ ಲಾಸ್ಟಲ್ಲಿ ಇಟ್ಕೊತೀನಿ. ನನಗೆ ಚಪಾತಿ ದಿನ ಕಾಲೆಲ್ಲ ನೋವು ಬಂದುಬಿಡುತ್ತೆ. ಸೊ ಅದನ್ನೆಲ್ಲ ಒತ್ಕೊಂಡು ಮಾಡೋದಕ್ಕೆ ನೋವು ಬರುತ್ತೆ ಅಂತ ಹೇಳಿ ಕೂತ್ಕೊಂಡೇ ಹಿಟ್ಟೆಲ್ಲ ಸಪ್ರೇಟ್ ಮಾಡ್ಕೊತೀನಿ. ಸಪ್ರೇಟ್ ಮಾಡ್ಕೊಬಂದು ಆಮೇಲಿಂದ ಒತ್ಕೊಂಡು ಬೇಯೋದಕ್ಕೆ ಇಟ್ಕೊತೀನಿ. ಸೊ ಇವತ್ತು ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ರೂ ಚರಿ ಇನ್ನೂ ಎದ್ದಿರಲಿಲ್ಲ. ಸೊ ಪಾತ್ರೆಗಳಿದ್ವಲ್ವಾ ಅದನ್ನೆಲ್ಲ ತೊಳ್ಬಿಡೋಣ. ಅವ್ರು ಎದ್ದಾದಮೇಲೆ ಇನ್ನು ಅವ್ರನ್ನ ನೋಡೋದೇ ಒಂದು ಕೆಲಸ. ಸೊ ಹಾಗಾಗಿ ಪಾತ್ರೆಗಳನ್ನೂ ಎಲ್ಲ ತೊಳೆದು ಇಟ್ಬಿಟ್ಟೆ. ಇನ್ನು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಇನ್ನು ತಿಂಡಿ ಹಾಕ್ಕೊಡ್ತಾಯಿದ್ದೀನಿ. ಇದು ಗ್ರೇವಿ ಬಂದು ನಾನು ಮೊದಲು ಕಾಯೆಲ್ಲ ತುರಿದು ಹಾಕ್ಕೊತಿದ್ದೆ, ಅದು ಕೂಡ ತುಂಬ ಚೆನ್ನಾಗಿರ್ತಿತ್ತು. ಇದು ಕೂಡ ಡಿಫ್ರೆಂಟಾಗಿ ಚೆನ್ನಾಗಿದೆ. ನೀವು ಯಾರಾದರೂ ಟ್ರೈ ಮಾಡೋದಾದರೆ ಮಾಡಿ, ಚೆನ್ನಾಗಿರುತ್ತೆ. ಇನ್ನು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದಾದಮೇಲೆ ನನಗೆ ಕೆಲಸ ಇರೋದು. ಚರಿ ಎದ್ದೇಳೋಕ್ಕಿಂತ ಮುಂಚೆ ಒಂಥರ ಕೆಲಸಗಳಾದರೆ ಚರಿ ಎದ್ಮೇಲೆ ಒಂಥರ ಕೆಲಸಗಳಾಗುತ್ತೆ. ಅದನ್ನು ಕೂಡ ನಾನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಚರಿ ಜೊತೆ ನನ್ನ ದಿನ ಯಾವ ರೀತಿ ಇರುತ್ತೆ ಅಂತ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.